ತಗೊಂಡ್ಯಾ ಹಣನ? ಅದು ವಿಷ ಕಣೋ. ವಿಷ? ಹೌದಪ್ಪ, ವಿಷ. ಈಗಿನ ಕಾಲದಲ್ಲಿ ವಿಷ ತಿಂದಿರನೇ ಬದುಕೋದು. ಬಹಳ ಆಲೋಚನೆ ಈ ಹಣ ತಗೊಂಡಿದ್ದು. ದುಡ್ಡು 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 ಅಂತ ಸಾಯ್ತಿಯಲ್ಲೋ. ಇಡೀ ದಿವಸ ದೇವ್ರ ಪೂಜೆ ಮಾಡಿ ನಿನ್ನ ಜೀವನವನ್ನ ಸವಿಸಿದ್ಯಾ. ಅತಿ ಒಳ್ಳೆಯವನು ಅಂತ ಎಲ್ಲರ ಬಾಯಿಂದ ಹೊಗಳಿಸ್ಕೊಂಡಿದ್ಯಾ. ಆ ನಿನ್ ದೇವ್ರು, ಆ ನಿನ್ ಒಳ್ಳೆತನ ಯಾವ ಪ್ರಯೋಜನಕ್ಕೆ ಬಂತ ಹೇಳು? ನೀನು ಮದುವೆ ಮಾಡ್ಕೊಟ್ಟ ಮಗಳು ಮನೆಗೆ ಯಾಕೆ ವಾಪಸ್ ಬಂದ್ಲು? ನಿನ್ನ ಮಗ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರು ಕೆಲಸ ಇಲ್ಲದೆ ಯಾಕೆ ಒದ್ದಾಡ್ತಾ ಇದ್ದಾನೆ? ದಿನ ಬೆಳಗಾದ್ರೆ ಆ ದಿನಸಿ ಅಂಗಡಿ ಅವನ್ಗೆ ಹಲ್ಲಾಕ್ ಗಿನ್ಸ್ತೀಯ. ಹಣ ಕಣಪ್ಪ, ಹಣ. ಈ ನಿನ್ ಮಗಳು ಈ ಮನೇಲೆ ಕಣ್ಣೀರ್ ಸುರಿಸ್ತಾ ಗಂಡನ್ ಬಿಟ್ಟೋಳು ಅನ್ಸ್ಕೊಂಡಿರ್ಬೇಕಾ? ನಾನು ನಿಂತರ ಪೂಜಾರಿಯಾಗಿ ಬೀದಿ ಬಿಕಾರಿಯಾಗಿರ್ಬೇಕು ಅನ್ನೋದೇ ನಿನ್ ಇಷ್ಟ ಆದ್ರೆ ಹೇಳು. ಈಗ್ಲೇ ಈ ಹಣನ ಸಾವುಕಾರ ಮುಖದ ಮೇಲೆ ಬಿಸಾಕ್ ಬರ್ತೀನಿ. ಅಯ್ಯೋ ದೇವ್ರೆ. ನೋಡಮ್ಮ ಸಿಂಧು, ನಿನ್ನ ಅಮೃತ ನಿನಗೆ ಎಷ್ಟು ಅಮೂಲ್ಯವಾದ ವಸ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಅಮೃತನ ಮರೆಯೋದಕ್ಕೆ ಆತನ ತಂದೆನೆ ಅವನಿಗೆ ಬೆಲೆ ಕಟ್ಟಿದ್ದಾನೆ. ಆ ಬೆಲೆ ನಿನ್ನ ಅಕ್ಕ ತನ್ನ ಗಂಡನ ಮನೆಗೆ ವಾಪಸ್ ಹೋಗುವಾಗ ಮಾಡುತ್ತೆ. ನಿನ್ನ ಅಣ್ಣನಿಗೆ ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಿಕ್ಕೆ ಬಲ ಕೊಡುತ್ತೆ. ನೋಡಮ್ಮ ಸಿಂಧು, ಈ ಪ್ರೀತಿ ಪ್ರೇಮ ನಮ್ಮಂತ ಬಡವ್ರಿಗಲ್ಲಮ್ಮ. ಶ್ರೀಮಂತರು ಬಂಗಾರದ ಒಡವೆಗಳ ಮಧ್ಯೆ ತೂಗಾಕೊಳ್ಳೋ ಮುತ್ತು ರತ್ನಗಳು. ನೋಡಮ್ಮ, ನೀನ್ ಏನೇ ನಿರ್ಧಾರ ತಗೊಳಕ್ ಮುಂಚೆ ಈ ದೀನ ಮುಖಗಳನ್ನು ಮಾತ್ರ ಮರಿಬೇಡಮ್ಮ. ಪ್ಲೀಸ್. ಬರ್ತೀನಿ. ಸಿಂಧು, ಸಿಂಧು, ಸಿಂಧು. ಪಾರ್ವತಿ, ನನ್ನನ್ನು ಕ್ಷಮಿಸ್ಬಿಡು. ಇವತ್ತು ನಾನೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಮ್ಮ ಅಮೃತನ ಪ್ರೀತಿಸಿದ ಹುಡುಗಿಗೆ ಸುಳ್ಳು ಹೇಳಿದೆ. ಅವನಿಂದ ದೂರ ಆಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನ ಹೊಟ್ಟೆಲ್ ಹುಟ್ಟಿದೆ ನಮ್ಮ ಅಮೃತನ್ನ ಬೀದಿಯಿಂದ ತಂದು ಸಾಕಿದ ಮಗು ಅಂದ್ಬಿಟ್ಟೆ ಕಡೆ. ಅಮೃತ್ ನೀನ್ ಮರಿಲೇಬೇಕು, ಅವನಿಂದ ನೀನ್ ದೂರ ಇರಲೇಬೇಕು. ಆ ಬೆಲೆ ನಿನ್ನ ಅಕ್ಕ ತನ್ನ ಗಂಡನ ಮನೆಗೆ ವಾಪಸ್ ಹೋಗುವಾಗ ಮಾಡುತ್ತೆ. ನಿನ್ನ ಅಣ್ಣ ತನ್ನ ಕಾಲ್ ಮೇಲೆ ತಾನು ನಿಲ್ಲೋದಕ್ಕೆ ಬಲ ಕೊಡುತ್ತೆ. ನೀನು ಅಮೃತನ್ನ ಮರಿಲೇಬೇಕು.